ಹೇಳಿ ಸರ್, ಸರ್ವಜ್ಞ ಜಯಂತ್ಯೋತ್ಸವ ಕುರಿತು ಮಾತಾಡಿ. ಸರ್ವಜ್ಞ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ನಾವು ಮಾಗಡಿನಲ್ಲಿ ತಾಲೂಕು ಆಡಳಿತ ಮತ್ತೆ ನಾನು ಸೇರಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ವಿ. ವೆಂಕಟೇಶ್ ಮತ್ತೆ ನಮ್ಮ ಮುಖಂಡರಾದಂತ ವೆಂಕಟೇಶ್ ಮತ್ತೆ ಅವರ ತಂಡ ಎಲ್ರಿಗೂ ಕೂಡ ಗೌರವವನ್ನು ಸಮರ್ಪಣೆ ಮಾಡಬೇಕು. ಸರ್ವಜ್ಞ ಸಮಾಜದ ಸ್ವತ್ತು, ಒಂದು ಜನಾಂಗದ ಸ್ವತ್ತಲ್ಲ. ಆದ್ರೂ ಕೂಡ ಅವರು ಆ ಜನಾಂಗದಲ್ಲಿ ಏನು ಕುಂಬಾರರ ಜನಾಂಗ ಇದೆ, ಅವರು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರು. ಅದರಂತೆ ನಾವು ಆಯೋಜನೆ ಮಾಡಿದ್ದೇವೆ. ಹಿರಿಯರು ಎಲ್ರಿಗೂ ಕೂಡ ಸನ್ಮಾನ ಮಾಡಿದ್ದೀವಿ. ಪ್ರತಿಭಾವಂತ ಮಕ್ಕಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಿದ್ದೇವೆ. ಆ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗೌರವಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಇದರ ಜೊತೆಯಲ್ಲಿ ಕಂಪ್ಲೀಟ್ ಮಾಡಿ ಸರ್ವಜ್ಞನ ತ್ರಿಪದಿಗಳು ವಚನಗಳ ಮುಖಾಂತರ ಬಹಳ ಸುಲಲಿತವಾಗಿ ಜನಗಳ ಬಾಯಿಂದ ಬಾಯಿಗೆ ಹೋಗ್ತಕ್ಕಂಥದ್ದು, ಬಹಳ ಈ ಸಮಾಜದ ಅಂಕುಡೊಂಕುಗಳನ್ನ ತನ್ನ ತ್ರಿಪದಿಗಳ ಮುಖಾಂತರ ತಿದ್ದಕ್ಕಂತ ಕೆಲಸವನ್ನ ಸರ್ವಜ್ಞರು ಮಾಡಿರ್ತಕ್ಕಂಥದ್ದು. ಅವರು ಇದನ್ನ 16ನೇ ಶತಮಾನದಲ್ಲೇ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಕೂಡ ಅದು ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಅವರು ನಮ್ಮ ರಾಜ್ಯದವರೇ. ಅವರು ಹಾವೇರಿ ಜಿಲ್ಲೆ ಹುಕ್ಕೇರಿ ತಾಲೂಕಿನವರು. ಬಹುಶಃ ನಾವು ಅತ್ಯಂತ ಗೌರವವನ್ನು ಅವ್ರಿಗೆ ಕೊಡ್ಬೇಕು. ಅದರಿಂದ ನಾನು ಒಂದು ಹೇಳಿದ್ದೀನಿ, ಒಂದು ಸರ್ಕಲ್ಗೆ ಸರ್ವಜ್ಞನ ಹೆಸರು ನೀಡತಕ್ಕಂಥದ್ದು ಮತ್ತೆ ಸರ್ವಜ್ಞ ಮೂರ್ತಿಯನ್ನು ಕೂಡ ನಾವು ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ಸರ್ವಜ್ಞನಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥದನ್ನ ನಾನು ನಮ್ಮ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸವಲತ್ತು ಸಿಗ್ತಾ ಇಲ್ಲ ಅಂತ ಒಂದು ಆರೋಪ ಇದೆ ಸರ್. ಸವಲತ್ತು ಸಿಗ್ತಾ ಇಲ್ಲ. ಏನ್ ಬೇಕು ಸವಲತ್ತು? ವೆಂಕಟೇಶ್ ಅಣ್ಣ ಅವರೇ, ಅವ್ರು ನಮ್ಮ ವೆಂಕಟೇಶ್ ಅವರೇ, ಎಲ್ಲರೂ ಅವರೇ, ನಮ್ಮ ಮುಖಂಡರುಗಳೆಲ್ಲ ಅವರೇ. ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಥ್ಯಾಂಕ್ ಯು. ಒಂದ್ ಜಾಗ ಕೇಳವ್ರೆ. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅಂತ ಹೇಳಿ ಸರ್ವಜ್ಞರು ಹೇಳಿದ್ದಾರೆ. ಈಗ ನಾವು ಆಡ್ಬಿಟ್ಟಿದೀವಿ, ಅದನ್ನ ಮಾಡ್ಬೇಕು. ಅದಕ್ಕೆ ನಾವು ಆ ಕೆಲಸ ಇನ್ನೊಂದು ವರ್ಷದಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.